DCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಜೇವರ್ಗಿಯ ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ. ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಎಡಸಂಗಿಯವರ ಆದೇಶದ ಮೇರೆಗೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಜಿ ಪವಿತ್ರಗೌಡ ನೇತೃತ್ವದಲ್ಲಿ ಜೇವರ್ಗಿಯ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಶ್ರೀಮತಿ ರೇಣುಕಾ ಜಿ ಗಾಯಕ್ವಾಡ್ ರವರನ್ನು ದಲಿತ ಸೇನೆಯ ಕಲಬುರಗಿ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಅನಸೂಯ, ದಲಿತ ಸೇನೆಯ ಪದಾಧಿಕಾರಿಗಳಾದ ಶಿವಕುಮಾರ್ ಗೋಲಾ, ಪ್ರಕಾಶ್ ಸೇರಿದಂತೆ ಅನೇಕ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. भगवतो अरहतो नमो सम्मा सम्बुद्धस्स बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि ಆದೇಶ ಮೇರೆಗೆ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರ ಅನುಮತಿ ಮೇರೆಗೆ ಇವತ್ತು ಜೇವರ್ಗಿ ತಾಲೂಕು ಅಧ್ಯಕ್ಷರಾಗಿ ರೇಣುಕವರು 3 ವರ್ಷದಿಂದ ಇದ್ರು. ಇವತ್ತು ಅವ್ರನ್ನ ತಾಲೂಕಿನಿಂದ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ. ಮತ್ತ ಜಿಲ್ಲಾಧ್ಯಕ್ಷ ಒಪ್ಪಿಗೆ ಮೇರೆಗೆ ಮತ್ತು ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಜೇವರ್ಗಿ ತಾಲೂಕಲ್ಲಿ ಆಯ್ಕೆ ಮಾಡಿದೀವಿ. ಇದೇ ರೀತಿ ನಮ್ಮ ಸಂಘಟನೆ ಮಹಿಳಾ ಘಟಕ ಬೆಳೆಸ್ಕೊಂಡು ಹೋಗ್ಬೇಕು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಂತೇಳಿ ಸಂಘಟನೆ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಜಿಲ್ಲಾಧ್ಯಕ್ಷರ ಜೊತೆ ತಗೊಂಡು ಎಲ್ಲ ಹೆಣ್ಮಕ್ಳುಗಳನ್ನ ತಗೊಂಡು ಎಲ್ಲ ಜೊತೆ ನಾವು ಇರ್ತೀವಿ, ಅವರು ಕೆಲಸ ಮಾಡಲಿ. ಮತ್ತು ಸಂಘಟನೆ, ನಮ್ಮ ಸಂಘಟನೆ ರಾಷ್ಟ್ರೀಯ ಸಂಘಟನೆ ಇದೆ ದಲಿತ ಸೇನೆ. ಇದು 25 ವರ್ಷದಿಂದ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಹನುಮಂತ ಎಡಸಂಗಿ ಸರ್ ಅವರು. ಆ ಸಂಘಟನೆಯಿಂದ ನಾವು ಪ್ರತಿಯೊಂದು ಯಾವುದೇ ಹೋರಾಟ ಆಗಲಿ ಎಲ್ಲ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳುಗಳು ರೇಪು ಎಲ್ಲ ಕಡೆ ಆಗ್ತಿದ್ವಿ. ಅದಕ್ಕೆ ನಾವು ಧ್ವನಿ ಎತ್ತಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ನಾವು ಹೆಣ್ಮಕ್ಳುಗಳು ಯಾವತ್ತು ಮುಂದೆ ಬರ್ತೀವಿ ಆಗ ಹೆಣ್ಮಕ್ಳು ರೇಪ್ ಆಗೋದು ತಡಿತೀವಿ. ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ನಾಳೆ ಇವತ್ತು ಎಲ್ಲ ಮಕ್ಳಿಗಾಗಿ ನಾಳೆ ನಮ್ಮ ಮಕ್ಳಿಗೂ ಆಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನಾವು ಹೋರಾಟ ಮಾಡಬೇಕು. ಪ್ರತಿಯೊಂದಕ್ಕೂ ಕ್ವಶನ್ ಮಾಡ್ತಾ ಇದ್ರೆ ಹೆಣ್ಮಕ್ಳು ಮುಂದೆ ಬರ್ತಾರೆ. ಅವ್ರು ಬಿಡಲ್ಲ, ಮಾತಾಡಲ್ಲ ಅಂತ ಹೇಳ್ತಾರೆ. ಹೆಣ್ಮಕ್ಳು ಬಿಡದೆ ನಮ್ಗೆ ಇಲ್ಲೇ ಕ್ವಶನ್ಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ, ಗುಲ್ಬರ್ಗದಲ್ಲಿ. ನಾವು ಮುಂದೆ ಹೋಗಿ ಕೇಳಬೇಕು. ನಮ್ಮ ಅಧಿಕಾರ ನಾವು ಕೇಳಿದಾಗೆ ಮಾತ್ರ ನಮಗೆ ಅವ್ರು ಕೊಡೋದು. ನಾವು ಕೇಳಿಲ್ಲ ಅಂದ್ರೆ ಯಾರು ಕೊಡೋದಲ್ಲ. ಅದಕ್ಕೋಸ್ಕರ ನಾವು ಕ್ವಶನ್ ಮಾಡಿ ಯಾವತ್ತು ನಮ್ಮ ಸ್ಥಾನ ನಾವು ಕಿತ್ಕೊಂತೀವೋ ಅವತ್ತು ಅವರೆಲ್ಲ ಸೈಲೆಂಟ್ ಆಗ್ತಾರೆ. ಈ ಗೊಂದಲಗಳು ಬೇಜಾರಾಗಿರೋದ್ರಿಂದ ನಾವಿವತ್ತು ಇವ್ರನ್ನ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ತಗೊಂಡಿದ್ದೀವಿ. ಇದೇ ರೀತಿ ಎಲ್ಲ ನೀವು ತಾಲೂಕು ಸಪೋರ್ಟಿಂಗ್ ತಗೊಂಡು ನಾವಿನ್ನ ಜಿಲ್ಲಾ ಕಡೆ ಎಲ್ಲ ಹೋರಾಟ ಮಾಡಿ ಬೆಳೆಸ್ತೀವಿ ಅಂತೇಳಿ ಜೈ ಭೀಮ್ ಜೈ ದಲಿತ. ಸಮುದಾಯಗಳ ಏಳಿಗೆಗಾಗಿ ಅನ್ಯಾಯದ ವಿರುದ್ಧ ಸದಾ ಹೋರಾಟದಲ್ಲಿ ತೊಡಗಿರತಕ್ಕಂಥ ದಲಿತ ಸೇನೆ ಇವತ್ತು ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಜಿ ಎಡಸಂಗಿ ಸರ್ ಅವರ ಒಂದು ಆದೇಶದ ಮೇರೆಗೆ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ದಲಿತ ಸೇನೆಯ ಮಹಿಳಾ ಘಟಕದ ಪದಾಧಿಕಾರಿಗಳ ಆಯ್ಕೆಯನ್ನು ನಮ್ಮ ದಲಿತ ಸೇನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಪವಿತ್ರ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ದಲಿತ ಸೇನೆ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಅನಸೂಯ ಅವರ ಒಂದು ಮಾರ್ಗದರ್ಶನದಲ್ಲಿ
ಈ ಒಂದು ಜೇವರ್ಗಿ ಪ್ರವಾಸಿ ಮಂದಿರದ ಈ ಒಂದು ಸಭೆಯಲ್ಲಿ ನೂತನ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ, ಜೇವರ್ಗಿ ಘಟಕದ ಅಧ್ಯಕ್ಷರನ್ನಾಗಿ ಮಲ್ಲಮ್ಮ ಮಾಲಿ ಪಾಟೀಲ್ ಅವರನ್ನು ಆಯ್ಕೆ ಮಾಡಿ, ಅದೇ ರೀತಿಯಾಗಿ ಉಪಾಧ್ಯಕ್ಷರನ್ನಾಗಿ ಬೋರಮ್ಮ ವಸ್ತಾರಿಯವರನ್ನು ಆಯ್ಕೆ ಮಾಡಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಲಕ್ಷ್ಮಿ ಅರ್ನೂರ್ ಇವರನ್ನು ಮತ್ತು ಜೇವರ್ಗಿಯಲ್ಲಿ ಸುಮಾರು ವರ್ಷಗಳ ದಲಿತ ಸೇನೆ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಹೋದರಿ ಎನ್ ಗಾಯಕ್ವಾಡ್ ಅವರು, ರೇಣುಕಾ ಗಾಯಕ್ವಾಡ್ ಅವರನ್ನು ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಯ ಬಗ್ಗೆ ಮುಂದಿನ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಒಂದು ಆದೇಶ ಮೇರೆಗೆ ಸಕ್ರಿಯವಾಗಿ ನಮ್ಮ ಮಹಿಳಾ ಘಟಕ ಈ ಒಂದು ಶೋಷಿತ ಪರವಾಗಿ, ಮಹಿಳೆಯರ ಪರವಾಗಿ, ದೌರ್ಜನ್ಯದ ವಿರುದ್ಧವಾಗಿ ಸದಾ ಹೋರಾಟದಲ್ಲಿ ತೊಡಗುವಂತೆ ಈ ಮೂಲಕ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್. ಶಿವಕುಮಾರ್ ಗೋಲಾ, ದಲಿತ ಸೇನೆ ಗುಲ್ಬರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಜೇವರ್ಗಿ ತಾಲೂಕಿನಲ್ಲಿ ಪದಾಧಿಕಾರಿಗಳಾದ ಆಯ್ಕೆ ಮತ್ತು ಚರ್ಚೆಯ ಕುರಿತು ಇವತ್ತು ಜೇವರ್ಗಿ ತಾಲೂಕಿನಲ್ಲಿ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿ ಮಲ್ಲಮ್ಮ ಮಾಲಿ ಪಾಟೀಲ್ ಇವರನ್ನು ರಾಜ್ಯ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪವಿತ್ರ ಗೌಡ ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಪವಿತ್ರ ಗೌಡ ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಯಳಸಂಗಿ ಸರ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮಲ್ಲಮ್ಮ ಮಾಲಿ ಪಾಟೀಲ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತು ಇದೇ ರೀತಿಯಾಗಿ ಎಲ್ಲರ ಸಮ್ಮುಖದಲ್ಲಿ ಉಪಾಧ್ಯಕ್ಷರಾಗಿ ಬೋರಮ್ಮ ವಸ್ತಾರಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತು ಎರಡನೇದಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಲಕ್ಷ್ಮಿ ಅರ್ನೂರ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತು ಇಲ್ಲಿವರೆಗೂ ರೇಣುಕಾ ಗಾಯಕ್ವಾಡ್ ಇವರನ್ನು ಜೇವರ್ಗಿ ತಾಲೂಕಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಮತ್ತು ಇವರಿಗೆ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇವತ್ತಿನ ದಿವಸ ಪವಿತ್ರ ಅಂತೇಳಿ ದಲಿತ ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಹನುಮಂತ್ ಜಿ ಯಲಸಂಗಿ ಸರ್ ಅವರ ಆದೇಶ ಮೇರೆಗೆ ಇವತ್ತು ಜೇವರ್ಗಿ ತಾಲೂಕಲ್ಲಿ ಮಹಿಳಾ ಘಟಕ ಮತ್ತೆ ಚರ್ಚೆ ಮಾಡಿ ಆಯ್ಕೆ ಮಾಡಿದೀವಿ. ಉಪಾಧ್ಯಕ್ಷರಾಗಿ ಇಷ್ಟು ದಿನ ಕೆಲಸ ಮಾಡ್ಕೊ ಬಂದಿರೋ ಜೇವರ್ಗಿ ಮಹಿಳಾ ಘಟಕ ಆಗಿ ಅವ್ರನ್ನ ಎಲ್ಲ ಚರ್ಚೆ ಮಾಡಿ ಜಿಲ್ಲಾಧ್ಯಕ್ಷರು ಮತ್ತೆ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ, ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ರೇಣುಕಾ ಅವ್ರನ್ನ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ ನೂತನವಾಗಿ. ಮತ್ತೆ ತಾಲೂಕು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಜೇವರ್ಗಿ ತಾಲೂಕಲ್ಲಿ ಆಯ್ಕೆ ಮಾಡಿದೀವಿ. ಇದೇ ರೀತಿ ನಮ್ಮ ದಲಿತ ಸೇನೆ ಮಹಿಳಾ ಘಟಕ ಇನ್ನೂ ಉನ್ನತವಾಗಿ ಬೆಳಿಬೇಕು, ಎಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ನಾವು ಮಾಡ್ತಾ ಇದೀವಿ. ಅವ್ರ ಜೊತೆ ಯಾವಾಗೂ ಇರ್ತೀವಿ. ನಮ್ಮ ದಲಿತ ಸೇನೆ ಎಲ್ಲ ಮೇನ್ ಬಾಡಿ ತಾಲೂಕು ಎಲ್ಲ ಜೊತೆ ಬೆರಿತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದೀವಿ.